ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ನೀರಿನ ಪ್ರಮಾಣ ಹೆಚ್ಚಳವಾದ ಬೆನ್ನಲ್ಲೇ ಡ್ಯಾಮ್ ಗೇಟ್ ಅನ್ನು ಓಪನ್ ಮಾಡಲಾಗಿದೆ. ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆಯಾಗಿದೆ. 9 ಗೇಟ್ಗಳಿಂದ 30,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿದ್ದಾರೆ. ಕೃಷ್ಣಾ ನದಿ ತೀರದ ಜನರಿಗೆ ಎಚ್ಚರದಿಂದ ಇರಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ರಾಯಚೂರು ಜಿಲ್ಲಾಡಳಿತದಿಂದ ಈಗ ಗ್ರಾಮಸ್ಥರಿಗೆ ಸಕಲ ಸೂಚನೆ ರವಾನೆಯಾಗಿದೆ. ಗ್ರಾಮಗಳಲ್ಲಿ ಮೈಕ್ ಡಂಗೂರ ಸಾರ್ತಾ ಇದ್ದಾರೆ ಅಧಿಕಾರಿಗಳು. ನಾರಾಯಣಪುರ ಜಲಾಶಯ ಏನಿದೆ ಆ ಜಲಾಶಯಕ್ಕೆ ಒಳಹರಿವು ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಡ್ಯಾಮ್ ಗೇಟನ್ನು ಓಪನ್ ಮಾಡಲಾಗಿದೆ. ಕೃಷ್ಣಾ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. 9 ಗೇಟ್ಗಳಿಂದ 30,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಹಾಗೂ ರೈತರು ತಮ್ಮ ಮೋಟಾರ್ ಪಂಪ್ ಸೆಟ್ ಅನ್ನು ನದಿಯಿಂದ ಆಚೆ ತೆಗೆದು ಸುರಕ್ಷಿತ ಪ್ರದೇಶದಲ್ಲಿಡುವಂತೆ ಈ ಮೂಲಕ ಸೂಚಿಸಲಾಗಿದೆ. ಆಡಳಿತ ನಿಂದಿಸುವರು. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಅಬ್ಬರಿಸ್ತಾ ಇರುವ ಮಳೆ. ಸೀತಾ ನದಿ ತೀರದ ಸುತ್ತಮುತ್ತ ಪ್ರವಾಹದ ಭೀತಿ ಎದುರಾಗಿದೆ. ನೀಲಾವರ ಪಂಚಮಿ ನಾಗಾಲಯ ದೇಗುಲ ಮುಳುಗಡೆಯಾಗಿದೆ. ನಾಗಾಲಯದ ಸುತ್ತಲೂ ಇರುವ ಅರಣ್ಯ ಮುಳುಗಡೆಯಾಗಿದೆ. ನಾಗಾಲಯದ ತೀರ್ಥ ಸ್ನಾನ ಕೈಗೊಳ್ಳುವಂತಹ ಪ್ರದೇಶ ಅದು ಕೂಡ ಸಂಪೂರ್ಣ ಜಲಾವೃತಗೊಂಡಿದೆ. ದೇಗುಲಕ್ಕೆ ಬರುವ ಭಕ್ತರಿಗೆ ಈಗ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ಉಡುಪಿಯಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸೀತಾ ನದಿ ತೀರದ ಸುತ್ತಮುತ್ತ ಪ್ರವಾಹದ ಭೀತಿ ಎದುರಾಗಿದೆ. ನೀಲಾವರ ಪಂಚಮಿ ನಾಗಾಲಯ ದೇಗುಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದೇಗುಲ ಸಂಪೂರ್ಣ ನೀರಿನಿಂದ ಆವೃತ ಆಗಿದೆ. ಹಾಗಾಗಿ ಭಕ್ತರಿಗೆ ಇಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಕಂಪ್ಲೀಟ್ ನೀರಿನಿಂದ ಆವೃತ ಆಗಿದೆ ದೇಗುಲ. ಅರಣ್ಯ ಕೂಡ ಮುಳುಗಡೆಯಾಗಿದೆ. ತೀರ್ಥ ಸ್ನಾನ ಕೈಗೊಳ್ಳುವಂತಹ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹಾಗಾಗಿ ದೇಗುಲಕ್ಕೆ ಬರುವ ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜನ ಜಾನುವಾರು ಮಾತ್ರ ಅಲ್ಲ, ದೇವರಿಗೂ ಕೂಡ ಈ ಒಂದು ನೆರೆಯ ಬಿಸಿ ತಟ್ಟಿದೆ ಅಂತಲೇ ಹೇಳಬೇಕು. ನಾನು ನೀಲಾವರ ಪ್ರಸಿದ್ಧವಾದ ಕ್ಷೇತ್ರ ಬ್ರಹ್ಮಾವರ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿನ ಒಂದು ಪಂಚಮಿ ಕಾನಪ್ಪ ಅರಣ್ಯ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಒಂದು ನಾಗನ ಸನ್ನಿಧಾನಕ್ಕೆ ಬಹಳಷ್ಟು ಜನ ಬರ್ತಾರೆ. ಆದರೆ ಇವತ್ತು ಯಾವ ಭಕ್ತರಿಗೂ ಕೂಡ ಬರಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನೀವು ನೋಡ್ಬೋದು ನೀರಿನ ಹರಿವು ಯಾವ ಥರ ಇದೆ ಅಂತ. ಅರಣ್ಯ ಪ್ರದೇಶ ಇದು. ಸೊ ಅದರ ಮಧ್ಯದಲ್ಲಿರುವಂಥ ಒಂದು ಪುಟ್ಟ ನಾಗನ ದೇವಸ್ಥಾನ ಇದು. ಅಲ್ಲೆಲ್ಲ ಮುಳುಗಡೆಯಾಗಿರುವಂತಹ ಅರಣ್ಯ ಪ್ರದೇಶವನ್ನು, ಸಣ್ಣ ಪುಟ್ಟ ಗುಡಿಗಳನ್ನು ಎಲ್ಲವನ್ನು ನಾವು ನೋಡ್ಬೋದು. ಮತ್ತು ಈ ಭಾಗದಲ್ಲಿ ಆ ಒಂದು ನಾಗನ ಸನ್ನಿಧಾನ ಇದೆ. ಅಲ್ಲಿಗೆ ಹೆಚ್ಚಾಗಿ ಹೊತ್ತಿಗೆಲ್ಲ ಭಕ್ತರು ಬರುವಂಥದ್ದು. ಆದರೆ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನೀವು ನೋಡ್ಬೋದು ಮೆಟ್ಟಿಲವರೆಗೂ ಕೂಡ ನೀರಿದೆ ಅನ್ನುವಂಥದ್ದು. ಮತ್ತು ಆಸುಪಾಸಿನ ಮಟ್ಟುಗಳೆಲ್ಲ ಮುಳುಗಡೆಯಾಗಿದೆ, ಗುಡಿಗಳೆಲ್ಲ ಮುಳುಗಡೆಯಾಗಿದೆ. ಇನ್ನು ಅಲ್ಲಿ ನೋಡಿದರೆ ನಾವು ಮರಗಳ ಆ ಸೈಡ್ ನೋಡಿದರೆ ಬಹಳ ರಭಸವಾಗಿ ನೀರು ಕೂಡ ಹರಿದು ಹೋಗ್ತಾ ಇದೆ. ಸೀತಾ ನದಿ ತುಂಬಿ ಹರಿತಾ ಇರುವಂಥ ದೃಶ್ಯಾವಳಿ ಇದು. ಸೊ ಸೀತಾ ನದಿಯ ಪಕ್ಕದಲ್ಲೇ, ಯಾಕಂದರೆ ನಾಗನ ಕ್ಷೇತ್ರಗಳು, ದೇವಿಯ ಆಲಯಗಳೆಲ್ಲ ಹೆಚ್ಚಾಗಿ ಹರಿಯುವ ನದಿಯ ಪಕ್ಕದಲ್ಲೇ ಇರುತ್ತೆ. ಸೊ ಅದರ ಪಕ್ಕದಲ್ಲೇ ಈ ನಾಗನ ಕ್ಷೇತ್ರ ಇರುವುದರಿಂದ ಸಹಜವಾಗಿಯೇ ಮುಳುಗಡೆ ಆಗಿರುವಂಥದ್ದು. ಮತ್ತು ಕಳೆದ 2-3 ದಿನಗಳಿಂದ ಇದೇ ಸ್ಥಿತಿ ಇದೆ. ಸಂಕ್ರಾಂತಿ ಪೂಜೆ ಇನ್ನೊಂದು ಮತ್ತೊಂದು ಅಂತ ಸಾಕಷ್ಟು ಜನ ಇಲ್ಲಿಗೆ ಬರುವವರಿದ್ದರು. ಸೊ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದಿಷ್ಟು ಗಂಡಸರು ಬಂದು ಕೈ ಮುಗಿದು ಹೋಗಿದ್ದಾರೆ. ಬಿಟ್ಟರೆ ಮಕ್ಕಳು, ಮಹಿಳೆಯರೆಲ್ಲ ಬಂದವರಿಗೆ ಇಲ್ಲಿ ಒಳಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಸೊ ಈ ಕ್ಷೇತ್ರ ಭಾಳ ಪ್ರಸಿದ್ಧವಾದ ಒಂದು ಕ್ಷೇತ್ರ. ನೀಲಾವರಕ್ಕೆ ಬಂದವರೆಲ್ಲ ಇಲ್ಲಿಗೆ ಭೇಟಿ ಕೊಡ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಬಂದವರು ಇಲ್ಲಿ ಈ ಭಾಗಕ್ಕೆ ಬರಲಿಕ್ಕೆ ಇವತ್ತು ಸಾಧ್ಯ ಆಗಿಲ್ಲ. ಇನ್ನು ಇಲ್ಲಿ ಈಶ್ವರನ ಲಿಂಗ ಇರುವಂತಹ ಗುಡಿ ಇದೆ, ನಂದಿಯನ್ನು ಇರಿಸುವಂತಹ ಗುಡಿ ಇದೆ. ಸುತ್ತಲೂ ಅರಣ್ಯ ಪ್ರದೇಶ ನೀವು ನೋಡ್ಬೋದು. ಸುತ್ತಲೂ ಅರಣ್ಯ ಪ್ರದೇಶ ಇರುವಂಥದ್ದು. ಮುಖ್ಯವಾಗಿ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲೇ ನೆರೆ ಆಗ್ತಾ ಇದೆ ಈಗ. ಸೊ ಆ ನೆರೆ ನೀರು ನದಿಯ ಮೂಲಕ ಸಮುದ್ರ ಸೇರುವಂಥದ್ದು. ಆ ನದಿಗಳೆಲ್ಲ ಕರಾವಳಿ ಭಾಗದಲ್ಲಿ ಬರುತ್ತೆ. ಸೊ ಇಲ್ಲಿನ ಸೀತಾ ನದಿ ಇರ್ಬೋದು. ಈಗ ನಾವಿರುವಂಥದ್ದು ಇದು ಸೀತಾ ನದಿ ಅಂತ ಹೇಳ್ತಾರೆ. ಸೀತಾ ನದಿಯ ತಟದಲ್ಲಿರುವ ದೇವಸ್ಥಾನ ಇದು. ಸೀತಾ ನದಿ ಇರ್ಬೋದು, ಸ್ವರ್ಣ ನದಿ ಇರ್ಬೋದು, ವರಾಹಿ, ಕುಬ್ಜ, ಸೌಪರ್ಣಿಕ ಎಲ್ಲ ನದಿಗಳು ಕೂಡ ಪಶ್ಚಿಮ ಘಟ್ಟದ ಭಾಗದಿಂದ ಬರುವ ನೀರನ್ನೇ ಅವಲಂಬಿಸಿರುತ್ತೆ. ಸೊ ಅಲ್ಲಿಂದ ಬರುವ ನೀರುಗಳೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗಾಧವಾಗಿ ಸಮುದ್ರ ಸೇರುವ ಸಂದರ್ಭದಲ್ಲಿ ಈ ನದಿಗಳಿಗೆ ತುಂಬಿ ಹರಿತಾ ಇದೆ. ಸೊ ಅದು ಮಾತ್ರ ಅಲ್ಲ, ಆಸುಪಾಸಿನ ಪ್ರದೇಶಗಳಿಗೆ, ಸಾಕಷ್ಟು ಮನೆಗಳಿಗೆ, ಜಾನುವಾರುಗಳಿಗೆ ಇದರಿಂದ ತೊಂದರೆ ಆಗಿದೆ. ಹಟ್ಟಿಗೆ ಎಲ್ಲ ನೀರು ನುಗ್ಗಿದೆ. ಅದರ ಜೊತೆಗೆ ಈ ಒಂದು ದೈವ ಸನ್ನಿಧಾನಕ್ಕೂ ನೀರು ಬಂದಿರುವಂಥದ್ದು. ಸೊ ಇನ್ನೂ 2-3 ದಿನ ಭಕ್ತರಿಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂದರೆ ರೆಡ್ ಅಲರ್ಟ್ ಇದೆ, ಮಳೆ ಮುಂದುವರಿಯುವ ಸೂಚನೆ ಇದೆ, ಘಟ್ಟದ ಮೇಲೆ ಮಳೆ ನಿರಂತರವಾಗಿದೆ. ಸೊ ಎಲ್ಲ ದೃಷ್ಟಿಯಿಂದ ಒಂದಿಷ್ಟು ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶಯ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.